ಹಲೋ ಎಲ್ರಿಗೂ ನಮಸ್ಕಾರ, ಶುಭೋದಯ. ಚಕ್ಕು ಚಕ್ಕು ಚಕ್ಕು. ಎಸ್, ನೀವು ನನ್ನ ಹಲವಾರು ವ್ಲಾಗ್ಗಳಲ್ಲಿ ನೋಡಿರ್ತೀರಾ. ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ಗೆ ಹಿಂದಿನ ದಿನನೇ ಕಾಳುಗಳನ್ನು, ಬಾದಾಮಿ ಹೀಗೆ ಎಲ್ಲದನ್ನು ಕೂಡ ನೆನೆ ಹಾಕಿಟ್ಟಿರ್ತೀನಿ. ಹಾಗಾಗಿ ನನಗೆ ಏನೇ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಅಂದ್ರೂ, ಸಲಾಡ್ ಮಾಡ್ಕೋತೀನಿ ಅಂದ್ರೂ ಈಸಿಯಾಗಿ ಫಟಾಫಟ್ ಅಂತ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನಾನು ಸುಮಾರು ದಿನಗಳಿಂದ ಈ ರೀತಿ ದೊಡ್ಡ ಲೋಟದಲ್ಲಿ ಮೆಂತೆಕಾಳು, 1-2 ಸ್ಪೂನ್ ಮೆಂತೆಕಾಳನ್ನು ನೆನೆ ಹಾಕಿರ್ತೀನಿ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀರಿನ ಸಮೇತ ಮೆಂತೆಕಾಳನ್ನ ಚೆನ್ನಾಗಿ ಜಗ್ದು ನುಂಗ್ತೀನಿ. ಇದರಿಂದ ನನಗೆ ಸಾಕಷ್ಟು ಪ್ರಯೋಜನ ಆಗಿದೆ ಅಂತ ಹೇಳ್ಬೋದು. ಖಾಲಿ ಹೊಟ್ಟೆಲಿ ಈ ರೀತಿ ಮೆಂತೆಕಾಳು ಅಥವಾ ಬರೀ ನಸುಬೆಚ್ಚಿನ ನೀರು ಅಥವಾ ಲೆಮನ್ ವಾಟರ್ ಈ ರೀತಿ ಕುಡಿಯೋದ್ರಿಂದ ಆ ವಸ್ತುವಿನ ಪೂರ್ಣ ಪ್ರಯೋಜನ ದೇಹಕ್ಕೆ ಸಿಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಓಟ್ಸ್ ಉಪ್ಮಾ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಪ್ಲೇನ್ ಓಟ್ಸ್ನ ನಾನು ನಿಧಾನ ಉರಿಯಲ್ಲಿ 4-5 ನಿಮಿಷ ಫ್ರೈ ಮಾಡ್ಕೋತೀನಿ. ರವೆ ಉಪ್ಮಾ ಹೇಗೆ ಮಾಡ್ತೀವೋ ಆಲ್ಮೋಸ್ಟ್ ಇದನ್ನು ಕೂಡ ಅದೇ ರೀತಿ ಮಾಡ್ತೀನಿ. ಆದರೆ ಟ್ರಸ್ಟ್ ಮೀ, ಈ ಓಟ್ಸ್ ಉಪ್ಮಾ ತುಂಬಾನೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೂ ಕೂಡ ತುಂಬಾನೇ ಸಹಾಯಕ. ಮೊದಲಿಗೆ 1 ಚಮಚ ಎಣ್ಣೆಗೆ ಸಾಸಿವೆ, ಜೀರಿಗೆ, ಗೋಡಂಬಿ ಹಾಗೆಯೇ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಇದಾದ್ಮೇಲೆ ನೀವು ನೋಡ್ತಾ ಇದ್ದೀರಾ ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಪನ್ನೀರ್, ಹಸಿ ಬಟಾಣಿ ಮತ್ತೆ ಎಲ್ಲಾ ಕಾಳುಗಳು ಮಿಕ್ಸ್ ಆಗಿರುವಂತಹ ಸ್ಪ್ರೌಟ್ಸ್ ಏನಿದೆ ಇದೆಲ್ಲದನ್ನ ನಾನು 1-2 ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೋತೀನಿ. ಸಪ್ರೇಟ್ ಆಗಂತೂ ತರಕಾರಿಗಳನ್ನ ತಿನ್ನೋದಕ್ಕೆ ತುಂಬಾ ಸಲ ಆಗೋದಿಲ್ಲ. ಸೊ ಅಂತ ಸಮಯದಲ್ಲಿ ಈ ರೀತಿ ಎಲ್ಲ ತರಕಾರಿಗಳನ್ನ ಬಳಸೋದ್ರಿಂದ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ, ಆಹಾರ ಕೂಡ ರುಚಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮತ್ತೊಮ್ಮೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದು 5 ನಿಮಿಷ ಬೇಯೋದಕ್ಕೆ ಅಂತ ಲಿಡ್ನ ಮುಚ್ಚಿ ಹಾಗೆ ಬಿಡ್ತೀನಿ. ಸೊ 5 ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿದಾಗ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಈ ರೀತಿ ಹಾಫ್ ಬಾಯ್ಲ್ ಆಗಿರುತ್ತೆ. ಸೊ ಇದು ಹಾಫ್ ಬಾಯ್ಲ್ ಆಯ್ತು ಅಂತ ಗೊತ್ತಾದ ತಕ್ಷಣ ನಿಮಗಿಷ್ಟವಾದಂತಹದ್ದು ಗರಂ ಮಸಾಲ ಆಗಿರ್ಬೋದು, ಬಿರಿಯಾನಿ ಪೌಡರ್ ಆಗಿರ್ಬೋದು 1 ಚಿಕ್ಕ ಚಮಚ ಹಾಕೋಬೇಕಾಗತ್ತೆ. ಇದಾದ ಮೇಲೆ 1 ಲೋಟ ಓಟ್ಸ್ಗೆ ನಾನು ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬಂದ ಮೇಲೆ ಓಟ್ಸನ್ನ ಹಾಕೊಂಡು ಮತ್ತೆ ಲಿಡ್ ಮುಚ್ಚಿ ಅದು ಸರಿಯಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಎಸ್, ನೋಡ್ತಾ ಇದ್ದೀರಾ ಬಿಸಿಯಾದ ರುಚಿಯಾದ ಓಟ್ಸ್ ಉಪ್ಮಾ ರೆಡಿ ಆಯಿತು. ಈಗ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ಬಾಕ್ಸ್ಗೆ ಹಾಕೊಂಡು ಒಂದು ಚಿಕ್ಕ ಮೀಟಿಂಗ್ ಇದೆ, ಒಂದು ಹಾಫ್ ಆನ್ ಅವರ್ ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಆದರೆ ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ನ ತಿಂದ್ಬಿಟ್ಟು ಟೈಮ್ನ ಸೇವ್ ಮಾಡೋಣ ಅಂತ ಸೊ ಬಾಕ್ಸ್ಗೆ ಹಾಕೊಂಡು ಇಲ್ಲಿಂದ ಮೀಟಿಂಗ್ ಹೊರಡೋದಕ್ಕೂ ಮುಂಚೆ ರೆಡಿ ಆಗ್ಬಿಡ್ತೀನಿ. ಪ್ಯೂರ್ ಒರಿಜಿನ್ ರವರು ಒಂದು ಯೂನಿಕ್ ಪ್ರಾಡಕ್ಟ್ಸ್ನ ಕಳ್ಸಿಕೊಟ್ಟಿದ್ದಾರೆ. ಅದನ್ನ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಯೂನಿಕ್ ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸ್ ಯಾವಾಗಲೂ ವಿಶೇಷ ಅನ್ಸುತ್ತೆ. ಆದ್ರೆ ನಿಮ್ಗೇನಾದ್ರೂ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊರಿಯನ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ ನ ಬಳಸಬೇಕು ಅಂದ್ರೆ ಪ್ಯೂರ್ ಒರಿಜಿನ್ ರವರ ಈ 3 ಸ್ಟೆಪ್ ಸ್ಕಿನ್ ರುಟೀನ್ ನ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಫಸ್ಟ್ ಸ್ಟೆಪ್, ಪ್ಯೂರ್ ಒರಿಜಿನ್ ರವರ ಕೊರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಸ್ ವಾಶ್. ಇಟ್ ಇಸ್ ಮೇಡ್ ವಿತ್ ಡೀಪ್ ಕ್ಲೆನ್ಸಿಂಗ್ ಎಕ್ಸ್ಟ್ರಾ ವಿಟಮಿನ್ ಸಿ ಕಾಂಪ್ಲೆಕ್ಸ್. ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ಅಂಡ್ ಸ್ಕಿನ್ ಗ್ಲೋ ಅನ್ಸುತ್ತೆ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಸೆಕೆಂಡ್ ಸ್ಟೆಪ್, ಪ್ಯೂರ್ ಒರಿಜಿನ್ ರವರ ಕೊರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಸ್ ಸಿರಮ್. ಇದರಲ್ಲಿ ಸಾಧಾರಣ ಸಿರಮ್ ಗಿಂತ 20 ಟೈಮ್ಸ್ ಮೋರ್ ವಿಟಮಿನ್ ಸಿ ಅಂಡ್ ಲೆಮನ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಚರ್ಮದ ಆಳಕ್ಕಿಳಿದು ಡಾರ್ಕ್ ಸ್ಪಾಟ್ಸ್ ನ ರಿಡ್ಯೂಸ್ ಮಾಡೋದಕ್ಕೆ ಹಾಗೆ ಸ್ಕಿನ್ ಬ್ರೈಟನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಟೆಕ್ಸ್ಚರ್ ಕೂಡ ಸಖತ್ ಲೈಟ್ ವೇಟ್ ಆಗಿದೆ, ಈಸಿ ಅಂಡ್ ಫಾಸ್ಟ್ ಆಗಿ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ. ನಾನ್ ಸ್ಟಿಕ್ಕಿ ಫಾರ್ಮುಲಾ ಕೂಡ ಬರೀ 3 ದಿನದಲ್ಲಿ ವಿಸಿಬಲ್ ಡಿಫರೆನ್ಸ್ ಕಾಣಬಹುದು. ಹಾಗೆ ಥರ್ಡ್ ಸ್ಟೆಪ್, ಪ್ಯೂರ್ ಒರಿಜಿನ್ ರವರ ಕೊರಿಯನ್ ವಿಟಮಿನ್ ಸಿ ಕ್ರೀಮ್. ಇಟ್ ಹ್ಯಾಸ್ 10 ಟೈಮ್ಸ್ ಪವರ್ ಆಫ್ ವಿಟಮಿನ್ ಸಿ ಅಂಡ್ ಯೂಸು ಲೆಮನ್. ಚರ್ಮದ ಸ್ಪಾಟ್ಸ್ ಹಾಗೇನೆ ಡಲ್ನೆಸ್ ನ ರಿಡ್ಯೂಸ್ ಮಾಡುತ್ತೆ. ಸೊ ನೀವು ಈ ಪ್ರಾಡಕ್ಟ್ಸ್ ನ ಬಳಸಬೇಕು ಅನ್ನೋದಾದ್ರೆ ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಪ್ಯೂರ್ ಒರಿಜಿನ್ ರವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024 ನ ಬಳಸಿ ಎಕ್ಸ್ಟ್ರಾ 20% ಆಫ್ ಕೂಡ ಪಡಿಬಹುದು. ಎಸ್, ಮನೆಗೆ ಬಂದ ತಕ್ಷಣ ಸಖತ್ ಹೊಟ್ಟೆ ಹಸಿತಾ ಇತ್ತು. ಸ್ವಲ್ಪ ದಾಳಿಂಬೆ ಹಣ್ಣನ್ನು ತಿಂದೆ. ಹಾಗೆಯೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ, ಪೋಸ್ಟ್ ಪಾರ್ಟಮ್ ಟೈಮ್ ಬಗ್ಗೆ ನನಗೆ ಎಲ್ಲಾದರೂ ಸಿಕ್ಕಾಗ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಂದು ಕೇಳಿದಂಥ ಪ್ರಶ್ನೆಗಳಿಗೆ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಉತ್ತರಿಸ್ತಾ ಇದ್ದೀನಿ. ಎಷ್ಟು ಗುಡ್ಗೋಲಪ್ಪ.
ಎಷ್ಟು ಗುಡ್ ಗರ್ಲ್. ಪುಟ್ಟ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ಯೂಶ್ವಲಿ ನನಗೆ ತುಂಬ ಜನ ನಾನು ಹೊರಗಡೆ ಮೀಟ್ ಆದಾಗ ಅಥವಾ ಯೂಟ್ಯೂಬಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಸ್ ಕೇಳ್ತಾ ಇದ್ದಾರೆ, ಲೈಕ್ ಕಂಪ್ಯಾರಿಟಿವ್ಲಿ ತುಂಬ ವೆಯ್ಟ್ ರಿಡ್ಯೂಸ್ ಆಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಏನೇನು ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೇನೇನು ವರ್ಕ್ ಆಗ್ತಾಯಿದೆ ಆ್ಯಂಡ್ ನನ್ನ ಒಂದು ಪರ್ಸೆಪ್ಷನ್ ಅಬೌಟ್ ವೆಯ್ಟ್ ಲಾಸ್ ಆಗಿರ್ಬೋದು, ಈವನ್ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಆಗಿರ್ಬೋದು ಹೇಳ್ಬಿಡ್ತೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಏನಾದರೂ ತುಂಬ ಹೆವಿಯಾಗಿ ಏನಾದರೂ ಮಾಡ್ತಿದ್ದೀನಿ ಅಂದರೆ ಅದು ಊಟದಲ್ಲಾಗಿರ್ಬೋದು, ಎಕ್ಸಸೈಸಲ್ಲಾಗಿರ್ಬೋದು, ನೋ, ಖಂಡಿತವಾಗ್ಲೂ ನಾನು ಅದಕ್ಕಂತಲೇ ವೆಯ್ಟ್ ಲಾಸ್ ಅಂತ ನಿಜವಾಗ್ಲೂ ಏನೂ ಮಾಡ್ತಿಲ್ಲ. ಆಲ್ಮೋಸ್ಟ್ ನಾನು ಇವಾಗ 68 ಇದ್ದೀನಿ. ನಂದು ನಾರ್ಮಲ್ ವೆಯ್ಟ್ ಬಂದು ನನ್ನ ಹೈಟಿಗೆ ನಾನು 5.78 ಅರೌಂಡ್ ಇದ್ದೀನಿ. ಸೊ ಹಾಗಾಗಿ 60 ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ಕಾಣಿಸ್ತೀನಿ. ಸೊ ನಾನು ಯಾವಾಗಲೂ 59, 60 ಆ ಒಂದು ವೆಯ್ಟಲ್ಲೇ ಇದ್ದಿದ್ದು. ಬಟ್ ಇವಾಗ ಸದ್ಯಕ್ಕೆ ನಾನು 67, 68 ಇದ್ದೀನಿ. ಸೊ ಇನ್ನೂ ಒಂದು 7 to 8 kgs ರೆಡ್ಯೂಸ್ ಮಾಡಿದರೆ ಐ ಆಮ್ ಬ್ಯಾಕ್ ಟು ನಾರ್ಮಲ್. ಲೈಕ್ ಆ್ಯಸ್ ಯೂಶುವಲ್ ನೀವು ನನ್ನ ಸಿನಿಮಾಗಳಲ್ಲಿ ಸೀರಿಯಲಲ್ಲಿ ನೋಡಿರ್ತೀರ. ಸೊ ಅದು ಹೇಗಿದ್ನೋ ಹಾಗೆ ವಾಪಸ್ ಆಗ್ತೀನಿ. ಆದರೆ ಅಫ್ಕೋರ್ಸ್ ದೇರ್ ಆರ್ ಮೆನಿ ಚೇಂಜಸ್. ಅದು ಎಲ್ಲರಿಗೂ ಆಗಿರುತ್ತೆ ಅನ್ಕೋತೀನಿ. ಅದು ಇಲ್ಲೆಲ್ಲ ಪಿಗ್ಮೆಂಟೇಷನ್ ಆಗಿತ್ತು, ಹೊಟ್ಟೆ ಮೇಲ್ಗಡೆ ಅದು ಅಲ್ಲೂ ಕೂಡ ಹೊಟ್ಟೆ ಭಾಗದಲ್ಲಿ ಪಿಗ್ಮೆಂಟೇಷನ್ ಆಗಿತ್ತು, ಅಂಡರ್ ಆರ್ಮ್ಸಲ್ಲಿ ಪಿಗ್ಮೆಂಟೇಷನ್ ಆಗಿತ್ತು. ಅದೆಲ್ಲ ಈ ಒಂದು 4-5 ತಿಂಗಳಲ್ಲಿ ಆಲ್ಮೋಸ್ಟ್ ಹೋಗಿದೆ ಅಂತ ಹೇಳ್ಬೋದು. ಲೈಕ್ 95% ನನಗೆ ಆ ಒಂದು ತೊಂದರೆಗಳು ತಾನೇ ಸಾಲ್ವ್ ಆಯಿತು. ಜೊತೆಗೆ ಅಫ್ಕೋರ್ಸ್ ಮನೆಯಲ್ಲಿರೋ ಬೇಸನ್ ಪೌಡರು ಮತ್ತು ಚಿಕ್ಕ ಪುಟ್ಟ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿರುವಂತಹ ಕ್ರೀಮ್ಗಳು ಅದನ್ನೆಲ್ಲ ನಾನು ರೆಗ್ಯುಲರಾಗಿ ಅಲ್ದಿದ್ರು ಆವಾಗೊಂದ್ಸಲಿ ಇವಾಗೊಂದ್ಸಲಿ ಡೆಫಿನೆಟ್ಲಿ ಬಳಸ್ತಾ ಇದ್ದೀನಿ. ಏನೋ ತಿಂದೇನೆ ಇರೋದು ಆ ಥರದ್ದೆಲ್ಲ ನಿಜವಾಗ್ಲೂ ಮಾಡ್ತಾಯಿಲ್ಲ, ಆರಾಮಾಗಿ ತಿಂತಾ ಇದ್ದೀನಿ. ಸೊ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ, ಏನೇನೆಲ್ಲ ನನಗೆ ವರ್ಕ್ ಅಂತ ಅನ್ನಿಸ್ತು ಅದನ್ನು ಮಾತ್ರ ಹೇಳ್ತೀನಿ. ಬಹುಶಃ ಕೆಲವ್ರಿಗೆ ಒಂದೊಂದು ವರ್ಕ್ ಆಗಿರುತ್ತೆ, ಕೆಲವ್ರಿಗೆ ಒಂದೊಂದು ವರ್ಕ್ ಆಗಿರಲ್ಲ. ಆ್ಯಂಡ್ ಕೆಲವ್ರಿಗೆ ಅವರ ತಾಯಂದಿರಾಗಿರ್ಬೋದು, ಅಜ್ಜಿಯಂದಿರಾಗಿರ್ಬೋದು, ಅಥವಾ ಅವ್ರ ಮನೇಲಿರೋ ಹಿರಿಯರು ಅವ್ರು ಬೇರೆ ಏನೋ ಸಜೆಸ್ಟ್ ಮಾಡಿರ್ತಾರೆ, ಅವರ ಡಾಕ್ಟ್ರು ಬೇರೆ ಏನೋ ಸಜೆಸ್ಟ್ ಮಾಡಿರ್ತಾರೆ. ಸೊ ನಾನಿವಾಗ ಮಾತಾಡ್ತಿರೋದು ನನಗೆ ವೈಯಕ್ತಿಕವಾಗಿ ಏನೆಲ್ಲ ವರ್ಕ್ ಆಗಿದೆ, ಹಾಗೆ ನನ್ನ ನ್ಯೂಟ್ರಿಷನಿಸ್ಟ್ ಹಾಗೆಯೇ ನನ್ನ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಾನು ಇವಾಗ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ಮೊದಲನೇದಾಗಿ ತುಂಬ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂದರೆ ಈಗ ನೀನೊಬ್ಬಳೇ ಅಲ್ಲ, ಇನ್ನೂ ಮಗುಗೆ ಹಾಲು ಕುಡಿಸ್ಬೇಕು, ಚೆನ್ನಾಗಿ ತಿನ್ನು ಅಂತ ಓವರ್ ಫೀಡ್ ಮಾಡ್ತಾರೆ. ಬಟ್ ನೀವು ನಿಮ್ಮ ಡಾಕ್ಟ್ರನ್ನ ಕೇಳಿ ನೋಡಿದ್ರೆ ನಮಗೆ ದಿನಕ್ಕೆ ಎಕ್ಸ್ಟ್ರಾ ಬೇಕಾಗಿರೋದು 300 to 400 ಕ್ಯಾಲೋರೀಸ್ ಎಕ್ಸ್ಟ್ರಾ ಮಾತ್ರ. ಸೊ ಅಷ್ಟು ತಿಂದರೆ ಸಾಕು, ನಾವು ಮಗುಗೆ ಚೆನ್ನಾಗಿ ಹಾಲು ಕೊಡಿಸ್ಬೋದು. ಇನ್ನೊಂದೇನಾಗಿರುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವನ್ ನನಗೂ ನಾನು ಅದನ್ನು ಫೇಸ್ ಮಾಡ್ತಾ ಇದ್ದೀನಿ ಕೂಡ. ನನ್ನ 8th ಮತ್ತು 9th ಮಂತಲ್ಲಿ ನಾನು ತುಂಬ ತಿನ್ನೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಅದೇನೋ ಒಂಥರ ಇಟ್ಸ್ ನಾಟ್ ಕ್ರೇವಿಂಗ್, ಅದೇನೋ ನಂಗೆ ತಿನ್ನಬೇಕು ಅಂತ ಬೈಕೆ ಅನ್ನೋ ಥರ ಅಲ್ಲ, ಬಟ್ ನನಗೆ ಚೆನ್ನಾಗಿ ಊಟ ಹೋಗ್ತಾ ಇತ್ತು, ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ನಾನು. ಸೊ ಒಬ್ರಿಗೆ ಊಟ ಹೋಗಲ್ಲ, ಬಟ್ ನಂಗೆ ತುಂಬ ಚೆನ್ನಾಗಿ ಊಟ ಹೋಗ್ತಿತ್ತು. ಇದೇ ಪರ್ಟಿಕ್ಯುಲರ್ ಅಂತಲ್ಲ, ಬಟ್ ಏನೇ ಕೊಟ್ಟರು ಚೆನ್ನಾಗಿ ತಿಂತಾಯಿದ್ದೆ. ಸೊ ಅದೇ ನನಗೆ ಇಲ್ಲೂ ಅಂದರೆ ಕ್ಯಾರಿ ಆಗಿಬಿಡ್ತು ಪಾಪು ಆದಮೇಲೂ ಕೂಡ. ಬಟ್ ನಾನೇನು ಮಾಡ್ತಿದ್ದೀನಿ ಅಂದರೆ ಇವಾಗ ತಿಂದರೂ ಕೂಡ ಅಲ್ಲಿ ಮೇಕ್ ಶ್ಯೂರ್ ನಾನು ಹೆಲ್ದಿ ತಿಂತಾ ಇದ್ದೀನಿ ಅಂತ. ಆಮೇಲೆ ನಾನು ಇವಾಗ ಏನೇನು ಮಾಡ್ತಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ಲಿ ನಾನು ಚಿಕ್ಕ ಮೀಲ್ ತಗೋತಾ ಇದ್ದೀನಿ, ಅಂದರೆ ಮಲ್ಟಿಪಲ್ ಮೀಲ್ಸ್ನ ತೊಗೊತಾ ಇದ್ದೀನಿ. ಒಂದೇ ಸಲಿಗೆ ಜಾಸ್ತಿ ತಿಂತಾ ಇಲ್ಲ, ಸ್ವಲ್ಪ ತಿಂತಾ ಇದ್ದೀನಿ. ಸೊ ದಟ್ ನನಗೆ ಯಾವಾಗಲೂ ಫುಲ್ ಅಂತ ಅನಿಸುತ್ತೆ, ಹೊಟ್ಟೆ ಹಸಿವು ಅಂತ ಅನಿಸಲ್ಲ. ಆ್ಯಂಡ್ ಫ್ರೀಕ್ವೆಂಟಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಾದ ಮೇಲೆ ಬ್ಯಾಲೆನ್ಸ್ಡ್ ಡಯಟ್ ತೊಗೋತಾ ಇದ್ದೀನಿ, ಅಂದರೆ ನ್ಯೂಟ್ರಿಷಿಯಸ್ ಡಯಟ್ ಅಂತ ಏನು ಹೇಳ್ತೀವಿ. ಆ್ಯಕ್ಚುಲಿ ಅದು ಸ್ಪೆಷಲ್ ಅಥವಾ ಸಪ್ರೇಟ್ ಅಂತ ಏನಿಲ್ಲ. ನಮ್ಮ ಇಂಡಿಯನ್ ಫುಡ್ ಅಷ್ಟು ಬ್ಯೂಟಿಫುಲ್ ಆಗಿರೋ ನ್ಯೂಟ್ರಿಷಿಯಸ್ ಫುಡ್ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅವರು ವೆಜಿಟೇರಿಯನ್ ಆಗಿದ್ರು ಅಷ್ಟೇ, ನಾನ್ ವೆಜಿಟೇರಿಯನ್ ಆಗಿದ್ರು ಅಷ್ಟೇ. ನಮಗೆ ವೆಜಿಟೇರಿಯನ್ ಆಗಿದ್ರೆ ನೋಡಿ, ರೊಟ್ಟಿ, ಅದ್ರ ಜೊತೆಗೆ ಒಂದು ಕಾಳು ಪಲ್ಯ, ಒಂದು ತರಕಾರಿ ಪಲ್ಯ, ಸೈಡ್ಗೆ ಸ್ವಲ್ಪ ಸೊಪ್ಪು ತರಕಾರಿ ಹಸಿದಾಗಿ ಹೆಚ್ಚಿರೋದು, ಸೊ ಇಷ್ಟರಲ್ಲೇ ನಮಗೆಲ್ಲ ಸಿಕ್ಬಿಡುತ್ತೆ. ಸೊ ಅದೇ ರೀತಿ ಈವನ್ ನಾನ್ ವೆಜಿಟೇರಿಯನ್ಸ್ ಆದರೆ ಅಫ್ಕೋರ್ಸ್ ಚಿಕನ್ ತಗೋತಾ ಇರ್ತಾರೆ, ಎಗ್ ತಗೋತಾ ಇರ್ತಾರೆ, ಫಿಶ್ ತಗೋತಾ ಇರ್ತಾರೆ. ಸೊ ಇದರಲ್ಲಿ ಎಲ್ಲದೂ ಇರುತ್ತೆ. ಒಂದು ನಾವೇನು ಸ್ವಲ್ಪ ಕಾಳಜಿ ವಹಿಸಬೇಕು ಅಂದರೆ ಜಾಸ್ತಿ ಮಸಾಲ ಹಾಕಿ ತಿನ್ನೋದು ಅಥವಾ ಫ್ರೈ ಮಾಡಿಕೊಂಡು ಜಾಸ್ತಿ ಆಯಿಲ್ ಹಾಕ್ಕೊಂಡು ತಿನ್ನೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ 100% ನಮ್ಮದು ಹೆಲ್ದಿ, ನ್ಯೂಟ್ರಿಷಿಯಸ್, ಬ್ಯಾಲೆನ್ಸ್ಡ್ ಡಯಟ್ ಅಂತಲೇ ಹೇಳ್ಬೋದು. ನಾವು ತಗೊಳ್ಳೋಂಥ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು, ಗುಡ್ ಫ್ಯಾಟ್ ಜಾಸ್ತಿ ಇರಬೇಕು, ಕಾರ್ಬ್ಸ್ ಆ್ಯಂಡ್ ಬ್ಯಾಡ್ ಫ್ಯಾಟ್ ಅಥವಾ ಫ್ಯಾಟ್ ಅಂತ ಹೇಳ್ತೀವಿ ಅದು ಕಡಿಮೆ ಇರಬೇಕು ಅನ್ನೋವಂಥದ್ದು.
ಇನ್ನು ಪ್ರೋಸೆಸ್ಡ್ ಫುಡ್ ಅಥವಾ ಶುಗರ್ ಇರುವಂಥ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಪ್ಯಾಕೇಜ್ ಫುಡ್ ಏನೇನು ಬರುತ್ತೋ ಔಟ್ಸೈಡಿಂದ ಅದಕ್ಕೆ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಇನ್ನೂ ಚೆನ್ನಾಗಿ ನೀರು ಕುಡಿಯೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಂತ ದಿನಕ್ಕೆ ಇಷ್ಟು ಲೀಟ್ರ್ ಪಕ್ಕ ನೀರು ಕುಡಿಲೇಬೇಕು, 4 ಲೀಟ್ರ್ ಕುಡಿಬೇಕು, 3 ಲೀಟ್ರ್ ಹಾಗೆಲ್ಲ ಅಲ್ಲ. ನಿಮಗೆ ಗೊತ್ತಾಗುತ್ತೆ ನಿಮಗೆ ಬಾಯಾರಿಕೆ ಆಗಿದೆ ಅಂತ. ಸೊ ಆವಾಗಲೂ ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಹೊರತಾಗಿನೂ ಕೂಡ ಸ್ವಲ್ಪ ಸ್ವಲ್ಪ ಸಿಪ್ ಮಾಡ್ತಾಯಿದ್ರು ನಡೆಯುತ್ತೆ. ಅತಿಯಾಗಿ ನೀರು ಕುಡಿಯೋದು ಕೂಡ ಅತಿಯಾಗಿ ಏನು ಮಾಡಿದ್ರೂ ಒಳ್ಳೆಯದಲ್ಲ. ಸೊ ಅತಿಯಾಗಿ ನೀರು ಕುಡಿಯೋದೂ ಫೋರ್ಸ್ಫುಲಿ ಅದೂ ಒಳ್ಳೆಯದಲ್ಲ. ಸೊ ಇಷ್ಟು ಅಂತ ಲಿಮಿಟಾಗಿ ಒಂದು 7ರಿಂದ 8 ಗ್ಲಾಸ್ ದಿನಕ್ಕೆ ಅಷ್ಟು ಕುಡಿಯೋದ್ರಿಂದ ಡೆಫಿನೆಟ್ಲಿ ಬಹಳಷ್ಟು ಪ್ರಯೋಜನಕಾರಿ ಅಂತ ಹೇಳ್ಬೋದು. ತುಂಬ ಜನ ನಾನು ಬೇರೆ ಬೇರೆ ಯಾರಾದರೂ ವರ್ಕೌಟ್ ಮಾಡಬೇಕಾದ್ರೂ ಪ್ರೆಗ್ನೆಂಟ್ ಇದ್ದವರು ಅಥವಾ ಬಾಣಂತಿ ಟೈಮಲ್ಲಿ ಕೆಲವೊಂದೆಲ್ಲ ಕಮೆಂಟ್ಸ್ ನೋಡ್ತಾ ಇರ್ತೀನಲ್ಲ, ಲೈಕ್ ಇದೆಲ್ಲ ಬೇಕಾ, ಹುಷಾರಾಗಿರಿ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಏನೇನೋ ಹೇಳ್ತಿರ್ತಾರೆ. ಬಟ್ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಮುತ್ತಜ್ಜಿ ಅಥವಾ ಅಜ್ಜಿಯವ್ರ ಕಾಲದಲ್ಲೆಲ್ಲ ಅವರೆಲ್ಲ ರಾಗಿ ಬೀಸೋರು, ಅಕ್ಕಿ ಕುಟ್ಟೋರು, ಹೊಲಕ್ಕೆ ಹೋಗೋರು, ಕಳೆ ಕೀಳೋರು, ಬಗ್ಗಿ ನೆಲ ಒರೆಸೋರು, ಮನೆ ಸಾರಿಸೋರು, ಬಟ್ಟೆ ಒಗೆಯೋರು, ಪಾತ್ರೆ ತೊಳೆಯೋರು, ಅಡುಗೆ ಮಾಡೋರು. ಸೊ ಅದೆಲ್ಲ ಮಾಡಿರೋರೆ ಅದೆಲ್ಲ. ಹಂಗೆ ಅವ್ರನ್ನ ಕಂಪೇರ್ ಮಾಡಿದ್ರೆ ಇವಾಗ ನಾವು ತುಂಬ ಫಿಸಿಕಲಿ ನಾವು ರಿಲ್ಯಾಕ್ಸ್ ಆಗೇ ಇರ್ತೀವಿ. ಸೊ ಅಫ್ಕೋರ್ಸ್ ಫಸ್ಟ್ ಒಂದು 3 ಮಂತ್ಸ್ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಜೋರಾಗಿ ಅಂದರೆ ಭಾರ ಎತ್ತೋದಾಗಿರ್ಬೋದು ಅಥವಾ ಹೆಚ್ಚಿಗೆ ಟ್ರಾವೆಲ್ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಅಂತಾರೆ. ದಟ್ ಈಸ್ ಮಿನಿಮಲ್ ಕೇರ್. ಓಕೆ. ಆ್ಯಂಡ್ ಈವನ್ ಅದು ಹೆಲ್ತ್ ಕಂಡೀಷನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವ್ರ ಹೆಲ್ತ್ ಕಂಡೀಷನ್ ನಿಜವಾಗ್ಲೂ ನಾಜೂಕಾಗಿರುತ್ತೆ. ಸೊ ಅಂಥವ್ರಿಗೆ ಡಾಕ್ಟರ್ಸೇ ಹೇಳಿರ್ತಾರೆ ಸೊ ಅದನ್ನೆಲ್ಲ ಮಾಡಬೇಡಿ ಅಂತ. ಸೊ ನನ್ನ ವಿಷಯದಲ್ಲಿ ಬಂದಾಗ ನಾನು ಮುಂಚೆಯಿಂದನೂ ಎಕ್ಸಸೈಸ್ ಅಥವಾ ಆ್ಯಕ್ಟಿವ್ ಆಗೇ ಇದ್ದೋಳು. ಸೊ ಹಾಗಾಗಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಡಾಕ್ಟರ್ ನೀವು ಆರಾಮಾಗಿ ನೀವು ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ನಾನು ಡೆಲಿವರಿ ಆದಮೇಲೂ ಕೂಡ ತುಂಬ ಬೇಗ ರಿಕವರಿ ಆದೆ. ಸೊ ಇಮಿಡಿಯೇಟ್ ನನ್ನ ಮಗಳು ಹುಟ್ಟಿ ಒಂದು 3-4 ವೀಕ್ಸಿಗೆ ನಾನು ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವಾಕಿಂಗ್ ಆಗಿರ್ಬೋದು, ಮತ್ತು ಲೈಟಾಗಿ ಜಿಮ್ ಮಾಡೋದು ಅದನ್ನೆಲ್ಲ ನಾನು ಆಲ್ರೆಡಿ ಶುರು ಮಾಡಿಕೊಂಡೆ. ಹಾಗೆಯೇ ಮನೇಲೂ ಕೂಡ ನನಗೇನಾಗುತ್ತೋ ನನ್ನ ಕೈಲಾದಷ್ಟು ಕೆಲಸನ ನಾನು ಕಂಟಿನ್ಯೂ ಮಾಡ್ತಾ ಬಂದೆ. ಸೊ ಈ ರೀತಿ ಮನುಷ್ಯನಿಂದ ಮನುಷ್ಯನಿಗೆ ಡೆಫಿನೆಟ್ಲಿ ಅದು ಬೇರೆ ಆಗುತ್ತೆ. ಅಂದರೆ ಅವ್ರ ಹೆಲ್ತ್ ಕಂಡೀಷನ್ಸು, ಅವರ ಹಿಸ್ಟ್ರಿ, ಲೈಕ್ ಯಾವತ್ತೂ ಎಕ್ಸಸೈಸೇ ಮಾಡಿಲ್ಲ, ಯಾವತ್ತೂ ತುಂಬ ನಾಜೂಕಾಗೆ ಇರೋರಿಗೆ ಅವ್ರಿಗೆ ಡೆಫಿನೆಟ್ಲಿ ಸಡನ್ನಾಗಿ ಶುರು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಬಟ್ ಎಲ್ಲದಕ್ಕಿಂತ ನನಗೇನು ಅನಿಸುತ್ತೆ ಅಂದರೆ ಸೇಫ್ ಆಪ್ಷನ್ ಅಂದರೆ ವಾಕಿಂಗ್. ಸೊ ಅಟ್ಲೀಸ್ಟ್ ನೀವು ದಿನಕ್ಕೆ ಒಂದು 20ರಿಂದ 30 ನಿಮಿಷ ವಾಕಿಂಗ್ ಅಂತ ಮಾಡೋದ್ರಿಂದ, ಸ್ವಲ್ಪ ಲೈಟ್ ಬ್ರಿಸ್ಕಾಗಿ ವಾಕ್ ಮಾಡೋದ್ರಿಂದ ಕೂಡ ನಿಮ್ಗೊಂದು ರೀತಿ ಏನೋ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲಲ್ಲಿರುತ್ತೆ ಮತ್ತು ತಿಂದಿದ್ದು ಚೆನ್ನಾಗಿ ಅರಗತ್ತೆ. ಯು ಫೀಲ್ ಗುಡ್. ಆ ಫ್ರೆಶ್ ಏರ್ ತೊಗೊಳ್ಳೋವಂಥ ಅವಕಾಶ ಆಗುತ್ತೆ. ಸೊ ಯು ಫೀಲ್ ಬೆಟರ್, ಯು ಫೀಲ್ ಗುಡ್ ಅನ್ನೋದು ನನ್ನ ಒಂದು ಅನಿಸಿಕೆ. ಬಾಣಂತಿ ಟೈಮಲ್ಲಾಗಿರ್ಬೋದು, ಪ್ರೆಗ್ನೆಂಟ್ ಟೈಮಲ್ಲಾಗಿರ್ಬೋದು, ನಿದ್ದೆ ತುಂಬ ಜನಕ್ಕೆ ಇದು ಕೂಡ ಬೇರೆ ಬೇರೆ ಅವರವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನನಗೇನಂದರೆ ಫಸ್ಟ್ 3-4 ಮಂತ್ಸ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಅದಾದಮೇಲಿಂದ ಈಗಲೂ ಕೂಡ ನನಗೆ ಕರೆಕ್ಟಾಗಿ ನಿದ್ದೆ, ನಾನು ಅಷ್ಟು ಚೆನ್ನಾಗಿ ತುಂಬ ನನಗೆ ಕುಂಭಕರ್ಣಿ ಅನ್ನೋರು ಅಷ್ಟು ಚೆಂದ ನಿದ್ದೆ ಮಾಡ್ತಿದ್ದೆ ನಾನು. ಬಟ್ ಇವಾಗ ಅಷ್ಟು ಚೆನ್ನಾಗಿ ನಾನೇನು ನಿದ್ದೆ ಮಾಡ್ತಿದ್ದ ನಾನು ಅಂತ ಅನ್ನೋದೇ ಡೌಟ್ ಆಗುತ್ತೆ. ಸೊ ಟೋಟಲಿ ನಂದು ಸ್ಲೀಪ್ ಪ್ಯಾಟ್ರನ್ ಅನ್ನೋದಕ್ಕಿಂತ ನಿದ್ದೆನೇ ಕಡಿಮೆ ಆಗಿ ಹೋಗಿದೆ. ಬಹುಶಃ ಅದೇ ನನ್ನ ಬಾಡಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ, ರೂಢಿನೇ ಆಗೋಗ್ಬಿಟ್ಟಿದೆ. ಈಗಲೂ ಅಷ್ಟೇ ತುಂಬ ಕಡಿಮೆ ನಿದ್ದೆ. ಬಟ್ ನಾನು ಐ ಮೇಕ್ ಶ್ಯೂರ್ ಏನು ಮಾಡ್ತೀನಿ ಅಂದರೆ ಒಂದು 20 ಮಿನಿಟ್ಸೇ ಏನೇನು ಚಿಕ್ಕ ಚಿಕ್ಕ ನ್ಯಾಪೇ ತೊಗೋತೀನಿಲ್ಲ ಅದನ್ನಾದರೂ ನಾನು ತೊಗೊತಾ ಇರ್ತೀನಿ. ಡೀಪ್ ಸ್ಲೀಪ್ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ನನಗೆ ನನ್ನ ಮಗಳು ಮಲಗಿದಾಗ ಸ್ವಲ್ಪ ಹೇಗೆ ನನ್ನ ಮಗಳು ಮಲಗಿದಾಗ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡ್ತೇನೋ ಹಾಗೆ ಅವಳು ಮಲಗಿದಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಅವಳು ಒಂದು 2 ಅವರ್ಸ್ ಮಲ್ಕೊಂಡ್ಲು ಯಾವಾಗಾದರೂ ಅಂದರೆ ಅದ್ರಲ್ಲಿ 1 ಅವರ್ ಆದರೂ ನಾನು ಮಲಗಿದ್ದೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಚಿಕ್ಕ ಚಿಕ್ಕ ನ್ಯಾಪ್ ಹೇಗೆ ನಾನು ಚಿಕ್ಕ ಚಿಕ್ಕ ಮೀಲ್ ಮಾಡ್ತೀನಿ ಹಂಗೆ ಚಿಕ್ಕ ಚಿಕ್ಕ ನ್ಯಾಪ್ ತೊಗೊಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಈ ಒಂದು ಟೈಮಲ್ಲಿ. ಇನ್ನು ಎದೆ ಹಾಲು ಚೆನ್ನಾಗಿ ಬರೋದಕ್ಕೆ ಇದೇ ಫುಡ್ ಅಂತ ಸೈಂಟಿಫಿಕಲಿ ಹಂಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದರೊಟ್ಟಿಗೆ ಡಾಕ್ಟರ್ಸು ಕೂಡ ಕೆಲವೊಂದು ಏನು ಆಹಾರಗಳನ್ನು ಸಜೆಸ್ಟ್ ಮಾಡ್ತಾರೆ, ನ್ಯೂಟ್ರಿಷನಿಸ್ಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಬಟ್ ಹಿಂದಿಂದ ನಮ್ಮ ತಾಯಂದಿರು, ಅಜ್ಜಿ ಅಥವಾ ದೊಡ್ಡಮ್ಮ ಈ ಥರದವರೆಲ್ಲ ಏನೋ ಇರ್ತಾರೋ ಅವರು ಕೂಡ ಕೆಲವೊಂದು ವಸ್ತುಗಳನ್ನು ಹೇಳ್ತಿರ್ತಾರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ. ಅದರಲ್ಲಿ ಕೆಲವು ಪದಾರ್ಥಗಳು ನಾನು ರೆಗ್ಯುಲರಾಗಿ ಯಾವುದನ್ನು ಬಳಸ್ತೀನಿ ಅದನ್ನು ಹೇಳ್ತೀನಿ. ಓಟ್ಸ್, ಬಾದಾಮಿ, ಮೆಂತೆಕಾಳು, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಪಪಾಯ ಹಣ್ಣು, ಬೆರೀಸು, ಡೇಟ್ಸ್ ಆಗಿರ್ಬೋದು,
ಹಾಗೆಯೇ ನಟ್ಸ್ ಮತ್ತು ಪನ್ನೀರ್ ಬಳಸ್ತೀನಿ. ಮಿಲ್ಕ್ ಪ್ರಾಡಕ್ಟ್ಸ್ಗಳು ಕೂಡ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ನಾನು ಪನ್ನೀರ್ ತುಂಬಾ ಬಳಸ್ತೀನಿ. ಸೊ ಇದಿಷ್ಟನ್ನು ನಾನು ರೆಗ್ಯುಲರಾಗಿ ಬಳಸ್ತೀನಿ. ಆಮೇಲೆ ಜಿಂಜರ್ ಟೀ ಆಗಿರ್ಬೋದು, ಹೈಬಿಸ್ಕಸ್ ಟೀ, ಇದನ್ನು ಕೂಡ ಮಾಡ್ಕೊಂಡು ಕುಡಿತೀನಿ. ನನಗೆ ಇವುಗಳು ಡೆಫಿನೆಟ್ಲಿ ಪ್ರಯೋಜನ ಅಂತ ಅನಿಸಿದೆ. ಆಮೇಲೆ ಅಫ್ಕೋರ್ಸ್ ಡಯಟ್ ಅಂತ ತುಂಬ ಜನ ಅದೊಂಥರ ಆ ವರ್ಡ್ಗೆ ಒಂದು ಮಸಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಡಯಟ್ ಅಂತಂದರೆ ಈಟಿಂಗ್ ರೈಟ್ ಅಷ್ಟೇ, ಒಳ್ಳೆಯ ಆಹಾರನ ತಗೊಳ್ಳೋದು ಅಷ್ಟೇ. ಈಟಿಂಗ್ ರೈಟ್ ಇಸ್ ಕಾಲ್ಡ್ ಗುಡ್ ಡಯಟ್. ಡಯಟ್ ಅಂದ ತಕ್ಷಣ ಊಟ ಬಿಟ್ಬಿಡೋದು ಅಥವಾ ಲೆಕ್ಕ ಹಾಕ್ಬಿಟ್ಟು ತಿನ್ಬಿಡೋದು ಅಥವಾ ಇಷ್ಟಿಷ್ಟನ್ನೇ ತಿನ್ನೋದು ಹಾಗಲ್ಲ. ಸೊ ರೊಟ್ಟಿ ತಿಂದ್ರ, ಸೊ ರೊಟ್ಟಿಗೆ ಕಾಳು ಪಲ್ಯ ಚೆನ್ನಾಗಿರೋದು, ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪುಗಳನ್ನು ಸೇರಿಸಿ ಸೊಪ್ಪು ನಂಚ್ಕೊಂಡು ತಿನ್ನೋದು, ತರಕಾರಿಗಳನ್ನು ಕಟ್ ಮಾಡ್ಕೊಂಡು ನಂಚ್ಕೊಂಡು ತಿನ್ನೋದು. ಸೊ ಈ ರೀತಿಯಾಗಿ ನಾವು ಒಂದು ಫುಡ್ಡನ್ನು ಕಂಪ್ಲೀಟ್ ಫುಡ್ ಅಥವಾ ನ್ಯೂಟ್ರಿಷಿಯಸ್ ಫುಡ್ಡನ್ನಾಗಿ ಮಾಡ್ಕೋಬೋದು. ಅಫ್ಕೋರ್ಸ್ ನಮ್ಮದು ಇರೋ ಪದ್ಧತಿನೇ ಹಾಗೆ. ಈಗ ನಮ್ಮ ಹುಬ್ಳಿ ಕಡೆ ಎಲ್ಲ ಹೋದರೆ ಎಷ್ಟು ಚೆನ್ನಾಗಿ ರೊಟ್ಟಿ, ಅದ್ರ ಜೊತೆಗೆ ಈರುಳ್ಳಿ ರೊಟ್ಟಿ, ಅದ್ರ ಜೊತೆಗೆ ಒಂದು ಬೇಳೆ ಪಲ್ಯ ಇರುತ್ತೆ, ಒಂದು ತರಕಾರಿ ಪಲ್ಯ ಇರುತ್ತೆ, ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಹಿಂಡಿ ಎಲ್ಲ ಇರುತ್ತೆ, ಮೊಸರು ಇರುತ್ತೆ, ಗುರಳ್ ಚಟ್ನಿ ಇರುತ್ತೆ, ಶೇಂಗಾ ಚಟ್ನಿ ಇರುತ್ತೆ, ಅದರೊಟ್ಟಿಗೆ ಸೌತೆಕಾಯಿ ಕಟ್ ಮಾಡಿರ್ತಾರೆ, ಈರುಳ್ಳಿ ಕಟ್ ಮಾಡಿರ್ತಾರೆ, ಟೊಮ್ಯಾಟೊ ಮತ್ತು ಮೂಲಂಗಿ ಇದನ್ನೆಲ್ಲ ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿರ್ತಾರೆ, ಸೊಪ್ಪು ಸೈಡಿಗೆ ಇಟ್ಕೊಂಡಿರ್ತಾರೆ. ಸೊ ಇಮ್ಯಾಜಿನ್ ಈ ಥರದ್ದು ಒಂದು ಮೀಲ್ ನಾವು ದಿನಕ್ಕೆ ಒಂದು ಸಲ ತಿಂದರೆ ಸಾಕು, ಪೂರ್ತಿ ಆಹಾರ ನಮಗೆ ಸಿಕ್ಕಿರುತ್ತೆ. ಸೊ ಈ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ನಾನು ಜಸ್ಟ್ ಸುಮ್ಮನೆ ಜನರಲಾಗಿ ಸುಮ್ಮನೆ ಏನಂತಾರೆ ಮೇಲೆ ಕೆಲವೊಂದು ವಿಷಯಗಳು ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ಹೇಳ್ತೀನಿ. ಇನ್ನೂ ಹೆಚ್ಚು ಮತ್ತಷ್ಟು ಇನ್ಫಾರ್ಮೇಷನ್ನ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.